ಹೆಲೋ, ನಾನು ನಿಶಾ. ನಾವು ಇವತ್ತು ಕನ್ನಡ ಗದ್ಯ ಭಾಗವನ್ನು 7ನೇ ತರಗತಿಯ ಗದ್ಯ ಭಾಗ 2 ಅದರ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ಇವತ್ತು ನಾವು ನೋಡೋಣ. ಅಂದರೆ ಪಾಠವು ಅದರ ಪ್ರಶ್ನೆ ಉತ್ತರಗಳು. ಭಾಗ 2ರಲ್ಲಿ ಮೊದಲ ಪಾಠ ಯಾವುದಂದರೆ ಪರಿಸರ ಸಮತೋಲನ. ಪರಿಸರ ಸಮತೋಲನವೆಂಬ ಮೊದಲ ಪಾಠ ಭಾಗ 2ರಲ್ಲಿ 7ನೇ ತರಗತಿ ಗದ್ಯ ಭಾಗ. ಪರಿಸರ ಸಮತೋಲನ ದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ನೇದ್ದು, ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಉತ್ತರ, ಆನೆ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ. ಎರಡನೇದು, ಪ್ರಾಣಿಗಳ ನಡುವೆ ಯಾವುದಕ್ಕೆ ಸ್ಪರ್ಧೆ ನಡೆಯುತ್ತದೆ? ಉತ್ತರ, ಪ್ರಾಣಿಗಳ ನಡುವೆ ಆಚ್ಛಾದನ ಆಹಾರಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ. ಮೂರನೇದು, ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಉತ್ತರ, ಬೀಜ ಪ್ರಸರಣ ಪ್ರಾಣಿ ಪಕ್ಷಿಗಳಿಂದ ಗಾಳಿ ನೀರುಗಳಿಂದ ನಡೆಯುತ್ತದೆ. ನಾಲ್ಕನೇದು, ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ಉತ್ತರ, ವಿಪುಲವಾದ ನೀರು ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತದೆ. 5ನೇ ಕ್ವಶನ್ನು, ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ? ಉತ್ತರ, ಮರುಭೂಮಿಯಲ್ಲಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ. ಇಲ್ಲಿ ಮರುಭೂಮಿಯಲ್ಲಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ. 6ನೇದು, ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು? ಉತ್ತರ, ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಲ. ಯಾವ ಪ್ರಾಣಿ? ತಿಮಿಂಗಲ. ಇದು ಎಲ್ಲವೂ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲೇದು, ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಉತ್ತರ, ಜಿರಾಫೆ 12 ಅಡಿಗೂ ಎತ್ತರದಲ್ಲಿದ್ದು ಪರ್ಣ ತಿನ್ನುವಷ್ಟು ಉದ್ದ ಕಾಲು ಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಅದೇ ಯಶಸ್ವಿಯಾಗುವುದು. ನೋಡಿ, ಜಿರಾಫ್ಗೆ 12 ಅಡಿ ಎತ್ತರದಲ್ಲಿ ಮತ್ತು ಪರ್ಣ ತಿನ್ನುವಷ್ಟು ಉದ್ದ ಕಾಲು ಕೂಡ ಇದ್ದಾವೆ ಮತ್ತು ಗೋಣು ಅಂದರೆ ಅತಿ ಹೆಚ್ಚು ಉದ್ದವಾದಂತಹ ಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಅದು ಯಶಸ್ವಿಯಾಗಿ ಗೆಲ್ತದೆ. ಎರಡನೇದು, ವನ್ಯಜೀವಿ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ? ವನ್ಯಜೀವಿ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ? ಉತ್ತರ, ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಳಿಗಾಗಿಯೇ ಮಾಡಿದ ಆಲಯದಲ್ಲಿ ಮುಂಬೈ, ಮದ್ರಾಸಿನಲ್ಲಿ ವಿಷಕಾರಿ ಹಾವುಗಳಲ್ಲಿ ಸಾಕುವುದರ ಮೂಲಕ ವನ್ಯಜೀವಿ ಸಂರಕ್ಷಣೆಯನ್ನು ಮಾಡಲಾಗುತ್ತಿದೆ. ಇದು ಎರಡನೇದು. ನೆಕ್ಸ್ಟ್ ಮೂರನೇದು 2-3 ವಾಕ್ಯದಲ್ಲಿ 3ನೇ ಪ್ರಶ್ನೆ. ಸರೋವರ, ಕೆರೆ ಮತ್ತು ಹೊಂಡಗಳ ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿದೆ ಏಕೆ? ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿದೆ ಏಕೆ? ಉತ್ತರ, ಸರೋವರ, ಕೆರೆ, ಹೊಂಡಗಳ ನೀರನ್ನು ಯಾಂತ್ರೀಕರಣದ ಬೆಳವಣಿಗೆಗೆ ಹಾಗೂ ರಸ್ತೆ ನಿರ್ಮಾಣಕ್ಕಾಗಿ ಬಳಸಲಾಗುತ್ತಿದೆ. ಆದ್ದರಿಂದ ಇವುಗಳಲ್ಲಿನ ನೀರು ಸಹ ಕಲುಷಿತಗೊಂಡಿದೆ. ಇದು 3ನೇದು ಆನ್ಸರು. 4ನೇದು, ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ಉತ್ತರ, ಯೋಜನೆ ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು
ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆಯು ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಇದು 4ನೇದು. 2-3 ವಾಕ್ಯದಲ್ಲಿ ಉತ್ತರಿಸಿ 4 ಕ್ವಶನ್ ಮತ್ತು 4 ಆನ್ಸರ್ ಇದ್ದಾವೆ ಉತ್ತರ. ಈಗ ನೆಕ್ಸ್ಟ್ 3ನೇದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದು, ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ. ಮೊದಲೇ ಕ್ವಶನ್ ಏನಿದೆ, ಮೊಸಳೆ ಹಾವುಗಳ ಸಂರಕ್ಷಣೆ ಕ್ರಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅವರು. ಉತ್ತರ, ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಳಿಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಮಾಡುವ ಪ್ರಸಂಗ ಬಂದಿದೆ. ಅದರಂತೆ ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಪ್ರಾರಂಭಿಸಲಾಗಿದೆ. ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಪ್ರಾರಂಭಿಸಲಾಗಿದೆ. ಹಾವುಗಳು ನಶಿಸಿ ಹೋಗಿ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಪ್ರಾರಂಭಿಸಲಾಗಿದೆ. ಇದು ಮೊದಲನೇ ಕ್ವಶನ್ ಮತ್ತು ಆನ್ಸರ್. 2ನೇದು, 5-6 ವಾಕ್ಯದಲ್ಲಿ ಉತ್ತರಿಸಿ. 2ನೇ ಕ್ವಶನ್, ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ನೋಡಿ, ಕಾಡನ್ನು ನಾವು ನಾಶ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಮಾನವರು ಕಾಡನ್ನು ಉಳಿಸ್ತಾ ಇಲ್ಲ, ಕಾಡನ್ನು ನಾಶ ಮಾಡ್ತಿದ್ದಾರೆ. ಅದರಿಂದ ನಮಗೆ ದುಷ್ಪರಿಣಾಮ ಬೀರ್ತದೆ. ಯಾವ ರೀತಿ ದುಷ್ಪರಿಣಾಮ ಬೀರ್ತಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಉತ್ತರಕ್ಕೆ ಏನು ಬರಿಬೇಕಂದ್ರೆ, ನಾವು ಮಳೆಯ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ನೋಡಿ, ನಾವು ಕಾಡನ್ನು ನಾಶ ಮಾಡ್ತೀವಿ, ಎಲ್ಲ ಗಿಡ ಮರಗಳನ್ನು ಕಡಿದ್ರೆ ನಮಗೆ ಮಳೆಯ ಪ್ರಮಾಣ ಆಟೋಮೆಟಿಕ್ಕಾಗಿ ಅದು ಕಡಿಮೆ ಪ್ರಮಾಣದಲ್ಲಿ ಮಳೆ ಬರ್ತದೆ. ಅದಕ್ಕೆ ಇದರಿಂದ ಬರಗಾಲವು ಆವರಿಸುವ ಭಯ ಇರ್ತದೆ. ನೋಡಿ, ಮಳೆ ಆಗಲಿಲ್ಲ ಅಂದರೆ ನಮ್ಮೆಲ್ಲ ಭೂಮಿ ಅದು ಎಲ್ಲ ಬರಗಾಲ ಬರ್ತದೆ. ನಮಗೆ ಅದರ ಭಯ ಇರ್ತದೆ. ಅದಕ್ಕೆ ನಾವು ಕಾಡನ್ನು ನಾಶ ಮಾಡಬಾರ್ದು. 2ನೇ ದುಷ್ಪರಿಣಾಮ, ತಾಪಮಾನದಲ್ಲಿ ಏರುಪೇರಾಗಿ ಅನಾರೋಗ್ಯಕರವಾದಂತಹ ವಾತಾವರಣ ಉಂಟಾಗುತ್ತದೆ. ನೋಡಿ, ಕಾಡನ್ನು ನಾವು ನಾಶ ಮಾಡಿದರೆ ತಾಪಮಾನದಲ್ಲಿ ಏರ್ಪೇರಾಗಿ ಬರ್ತದೆ. ಅಂದರೆ ಗಾಳಿ ಅದು ಎಲ್ಲ ಏರುಪೇರಾಗಿ ಬಂದ ಮೇಲೆ ನಮಗೆಲ್ಲರಿಗೂ ಕೂಡ ಆರೋಗ್ಯ ಇರ್ತೇವ ನಾವು ಇಲ್ಲ, ಅನಾರೋಗ್ಯವಾದಂತಹ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗ್ತದೆ. 3ನೇದ್ದು, ಅಮೂಲ್ಯವಾದ ವನ್ಯಜೀವಿ ಮತ್ತು ಪ್ರಾಣಿ ಪಕ್ಷಿಗಳು ಹಾವುಗಳು ಇಲ್ಲದಂತಾಗಿ ಪ್ರಕೃತಿ ಸಮತೋಲನವು ತಪ್ಪುತ್ತದೆ. ಪ್ರಕೃತಿ ಸಮತೋಲನವು ಕೂಡ ತಪ್ಪುತ್ತದೆ. ಅಮೂಲ್ಯವಾದಂತಹ ವನ್ಯಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು ಎಲ್ಲವೂ ಕೂಡ ಏನ್ಮಾಗ್ತವೆ, ನಶಿಸಿ ಹೋಗ್ತವೆ. ಎಲ್ಲ ಪ್ರಕೃತಿ ಎಲ್ಲ ಸಮತೋಲನ ಇದೆಲ್ಲ ತಪ್ಪು ಹೋಗುತ್ತದೆ. 4ನೇದು, ವಾತಾವರಣದಲ್ಲಿ ಆಮ್ಲಜನಕ ಕಡಿಮೆಯಾಗುತ್ತದೆ. ನೋಡಿಲಿ, ಆ ವಾತಾವರಣ ಇರ್ತದಲ್ಲ, ಗಾಳಿಯಲ್ಲಿ ಆಮ್ಲಜನಕವೂ ಕೂಡ ಕಡಿಮೆಯಾಗ್ತದೆ. ಕಾಡನ್ನು ನಾವು ಕಡಿದ್ರೆ ಎಲ್ಲಿಂದ ಬರಬೇಕು, ನಮಗೆ ಆಮ್ಲಜನಕ ಬರಲ್ಲ. ಅದಕ್ಕೆ ಎಲ್ಲವೂ ಕೂಡ ಉಸಿರಾಟಕ್ಕೆ ನಮಗೆಲ್ಲರಿಗೂ ಕೂಡ ತೊಂದರೆಯಾಗುತ್ತದೆ. ಗಾಡಿಗಳು ಜಾಸ್ತಿ ಆಗ್ತದೆ. ಎಲ್ಲ ಗಿಡ ಮರಗಳನ್ನು ಮಾನವ ಇಂದಿಗೆ ಕಡಿತಾ ಇದ್ದಾನೆ. ಆದರೂ ಮಾನವ ಅರಣ್ಯ ನಾಶ ಎಲ್ಲ ಗೊತ್ತಿದ್ರೂ ಕೂಡ ಎಲ್ಲ ಮಾನವರು ಅರಣ್ಯವನ್ನು ನಾಶ ಮಾಡುತ್ತಾ ಇದ್ದಾರೆ. ನಾವು ಕಾಡನ್ನು ಬೆಳೆಸಬೇಕು, ಕಾಪಾಡಬೇಕು ಹೊರತು ನಾಶವನ್ನು ಮಾಡಬಾರ್ದು. ಇದೆಲ್ಲ ದುಷ್ಪರಿಣಾಮವನ್ನು ನಾವು ನೋಡಿದ ಮೇಲೆ ನಾವು ನಾಶವನ್ನು ಮಾಡಬಾರ್ದು. ಈ ಆದಮೇಲೆ ದೊಡ್ಡಿ 4ನೇದು, ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ. ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳಂದರೆ ಸ್ವಂತ ವಾಕ್ಯವನ್ನು ಮಾಡಬೇಕು. ಒಂದು ವರ್ಡ್ಗೆ ನಾವು ಸ್ವಂತ ವಾಕ್ಯವನ್ನು ಮಾಡಬೇಕು. ಅದರಲ್ಲಿ ಮೊದಲನೇದು ಏನು ಕೊಟ್ಟಿದ್ದಾರೆ, ನಿರ್ಮಾಣ. ಕೃಷ್ಣರಾಜಸಾಗರ ನಿರ್ಮಾಣ ವಿಶ್ವೇಶ್ವರಯ್ಯನವರು ದೊಡ್ಡ ಕೊಡುಗೆಯಾಗಿದೆ. ಕೃಷ್ಣರಾಜಸಾಗರ ನಿರ್ಮಾಣದಲ್ಲ, ಸರ್ ಎಂ ವಿಶ್ವೇಶ್ವರಯ್ಯರು
ಅವರ ದೊಡ್ಡ ಕೊಡುಗೆಯಾಗಿದೆ. ಎರಡನೇದು ಶತಮಾನ, ಈಗ 21ನೇ ಶತಮಾನವಿದೆ. ಮೂರನೇದು ಮನಸೋಲು, ತಾಜ್ ಮಹಲನ್ನು ನೋಡಿ ನಾನು ಮನಸೋತೆ, ತಾಜ್ ಮಹಲನ್ನು ನೋಡಿ ನಾನು ಮನಸೋತೆ. ಹಿಂಬಾಲಿಸು, ಪೊಲೀಸರು ಕಳ್ಳನನ್ನು ಹಿಂಬಾಲಿಸಿದ್ದಾರೆ, ಹಿಂಬಾಲಿಸಿದ ಅಂದರೆ ಪೊಲೀಸರು ಕಳ್ಳನ್ನು ಹಿಂಬಾಲಿಸಿದ್ದಾರೆ, ನಾನು ನನ್ನ ಗೆಳತಿಯನ್ನು ಹಿಂಬಾಲಿಸಿದ್ದೆ. ಇವೆಲ್ಲವೂ ನಮ್ಮ ಸ್ವಂತ ವಾಕ್ಯದಲ್ಲಿ ಮಾಡಬೇಕು. ಇದು ಮೊದಲನೆಯ ಪಾಠದ ಪ್ರಶ್ನೆ ಮತ್ತು ಉತ್ತರಗಳು. ನೆಕ್ಸ್ಟ್ ಕ್ಲಾಸಿನಲ್ಲಿ ನಾವು ಎರಡನೇ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ನೋಡೋಣ. ಈ ಎಲ್ಲ ವಿಡಿಯೋದಲ್ಲಿ 7ನೇ ತರಗತಿ ಎಲ್ಲ ಗದ್ಯ ಭಾಗಗಳನ್ನು ನಾನು ಒಂದೊಂದಾಗಿ ವಿಡಿಯೋವನ್ನು ಮಾಡಿ ಹಾಕುತ್ತೇನೆ. ಪ್ಲೀಸ್ ನನ್ನೆಲ್ಲ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.